ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಪಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರಕ್ಷಾ ಬಂಧನ್ ಸ್ಪೆಷಲ್ ಕೊಕೊನಟ್ ಡ್ರೈ ಫ್ರೂಟ್ ಬರ್ಫಿ ಕುಕಿಂಗ್ ವಿತೌಟ್ ಫೈರ್. ತುಂಬ ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಡೆಸಿಕೇಟೆಡ್ ಕೊಕೊನಟ್ 1 ಬೌಲಷ್ಟು ತಗೊಳ್ಳಿ, 3/4 ಬೌಲಷ್ಟು ಹಾಲಿನ ಪೌಡರು, 1/4 ಬೌಲಷ್ಟು ಶುಗರು ಮತ್ತು ಪಿಂಕ್ ಫುಡ್ ಕಲರು, 1-2 ಏಲಕ್ಕಿ, ಡ್ರೈ ಫ್ರೂಟ್ಸು 1 ಬೌಲಷ್ಟು ತಗೊಳ್ಳೋಣ. ಡೆಸಿಕೇಟೆಡ್ ಕೊಕೊನಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ 1 ಬೌಲಷ್ಟು, 1/3 ಬೌಲಷ್ಟು ಹಾಲಿನ ಪೌಡ್ರ್ ಹಾಕಿ ಮತ್ತು 1/4 ಭಾಗದಷ್ಟು ಸಕ್ಕರೆನ ಹಾಕಿ ಏಲಕ್ಕಿ ಬಿಡಿಸಿ ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಂದ. ನೋಡಿ ಈ ಅದಕ್ಕೆ ಪುಡಿ ಮಾಡ್ಕೊಂಡ್ರೆ ಸಾಕು. ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಆಗುತ್ತೆ. ಇದಕ್ಕೇನು ಗ್ಯಾಸ್ ಅವಶ್ಯಕತೆ ಇಲ್ಲ, ಏನಿಲ್ಲ, ಆರಾಮಾಗಿ ಮನೇಲಿ ಮಾಡ್ಕೋಬೋದು ಈಸಿಯಾಗಿ. ಅದಕ್ಕೆ 1-2 ಡ್ರಾಪ್ ಅಷ್ಟು ಫುಡ್ ಕಲರನ್ನ ಹಾಕ್ತಾಯಿದ್ದೀನಿ. ಪಿಂಕ್ ಕಲರ್ ಹಾಕ್ತಾಯಿದ್ದೀನಿ. ನೀವು ಯಾವ ಕಲರ್ ಆದರೂ ಹಾಕ್ಕೋಬೋದು. ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಹಾಕ್ಕೋಬೋದು, ಸ್ಕಿಪ್ ಮಾಡಿನೂ ಮಾಡ್ಬೋದು. ಇದಕ್ಕೆ 2 ಸ್ಪೂನ್ 3 ಸ್ಪೂನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ತುಂಬ ಏನು ಜಾಸ್ತಿ ಬೇಡ, 2-3 ಸ್ಪೂನ್ ಆದರೆ ಸಾಕು. ತುಂಬ ತೆಳುಗೆ ಮಾಡಬೇಡಿ, ಸ್ವಲ್ಪ ಗಟ್ಟಿ ಹಿಟ್ಟು, ಗೋಧಿ ಹಿಟ್ಟು, ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಅದಕ್ಕೆ ಮಾಡ್ಕೊಂಡ್ರೆ ಸಾಕು. ನೋಡಿ ಈ ಅದಕ್ಕೆ ಬಂದರೆ ಸಾಕು. ನಂತರ ಡ್ರೈ ಫ್ರೂಟ್ಸನ್ನೆಲ್ಲ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಕಪ್ಪಿ ಸೀಡ್ಸ್ ಮತ್ತು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಆ ಹಿಟ್ಟಲ್ಲಿ 1/4 ಭಾಗ ಹಿಟ್ಟನ್ನು ತೆಗೆದು ಡ್ರೈ ಫ್ರೂಟ್ಸ್ ಜೊತೆಗೆ ಹಾಕಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಮತ್ತು ಹಿಟ್ಟು ಎರಡನ್ನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನಂತರ ಮಿಕ್ಕಿದಂಥ ಹಿಟ್ಟನ್ನು ಸ್ಕ್ವೇರ್ ಆಕಾರಕ್ಕೆ ಒಂದು ಬಟರ್ ಪೇಪರಲ್ಲಿ ಲಟ್ಟಿಸ್ಕೊಂಬಿಡೋಣ. ಸ್ಕ್ವೇರ್ ಶೇಪ್, ನಿಮ್ಗೆ ಯಾವ ಶೇಪ್ ಬೇಕಾದರೂ ನೀವು ಸ್ವೀಟನ್ನು ಮಾಡ್ಕೋಬೋದು. ನಾನು ಇದನ್ನು ಸ್ಕ್ವೇರ್ ಶೇಪ್ ಮಾಡೋದ್ರಿಂದ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ರೌಂಡೂ ಮಾಡ್ಕೋಬೋದು. ನೋಡಿ ಅದಕ್ಕೆ ನಾನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಬೆರೆಸಿರೋಂಥ ಹಿಟ್ಟನ್ನು ಇದನ್ನು ಉದ್ದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ನಾದಿ, ನಾನು ಹೇಳಿದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಆಮೇಲೆ ಇದು ಕುಕ್ಕಿಂಗ್ ವಿತೌಟ್ ಫೈರ್ ಆದ್ದರಿಂದ ನೀವು ಕುಕ್ಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ಗೆಲ್ಲ ಮಾಡ್ಬೋದು. ಇದನ್ನು ತುಂಬ ಈಸಿಯಾದ ಸ್ವೀಟು, ತುಂಬಾ ಬೇಗ ಆಗುತ್ತೆ. ನಾನು ಹೇಳಿದ್ಮೇಲೆ ಕಲರ್ ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ವಿತೌಟ್ ಕಲರೂ ಮಾಡ್ಕೋಬೋದು. ನೀವು ಅದನ್ನು ಹಾಕಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪು ಕೊಟ್ಕೊಳ್ಳಿ. ನಾನು ಈ ಥರ ಮಾಡ್ತಾಯಿದ್ದೀನಿ. ನಂತರ ಇದನ್ನು ಅರ್ಧ ಗಂಟೆ 3/4 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡೋಣ. ನೋಡಿ ನಾನು ಸ್ಕ್ವೇರ್ ಶೇಪಲ್ಲಿ ಕೊಟ್ಟಿದ್ದೀನಿ. ಇದನ್ನು ಒಂದು 3/4 ಗಂಟೆ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ನೋಡಿ, ಫ್ರಿಜ್ಜಲ್ಲಿಟ್ಟರೆ ಈ ಥರ ಆಗಿರುತ್ತೆ, ಅಂಟಲ್ಲ. ನಂತರ ಇದನ್ನು ಒಂದು ಸಿಲ್ವರ್ ಫಾಯಿಲ್ ಶೀಟನ್ನ ಹಾಕಿ, ಬೇಕಿದ್ದರೆ ಆಪ್ಷನು ಇದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲ. ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ ಕಟ್ ಮಾಡ್ಕೊಂಡ್ರೆ ಕೊಕೊನಟ್ ಡ್ರೈ ಫ್ರೂಟ್ ಬರ್ಫಿ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.